ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಛಾಯಾ. ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯುರ್ವೇದ ತಜ್ಞೆ ಮತ್ತು ಕೌನ್ಸಿಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇವತ್ತು ಚರ್ಚೆ ಮಾಡ್ತಿರುವಂತಹ ಟಾಪಿಕ್ ಯಾವುದು ಅಂದರೆ ವೈಟಮಿನ್ ಡಿ. ಹೌದು, ಇದು ಬಹಳ ಅವಶ್ಯಕ ನಾವು ಡಿಸ್ಕಸ್ ಮಾಡುವಂಥದ್ದು. ಏಕೆಂದರೆ ಈಗ ಸಾಕಷ್ಟು ಜನರಲ್ಲಿ ಈ ಒಂದು ವೈಟಮಿನ್ ಡಿ ಕೊರತೆಯನ್ನು ನಾವು ನೋಡ್ತಾ ಬಂದಿರುವಂಥದ್ದು. ಮೊದಲಿಗೆ ಈ ವೈಟಮಿನ್ ಡಿ ಅಂದರೆ ಏನು? ಇದನ್ನು ಸನ್ಶೈನ್ ವಿಟಮಿನ್ ಅಂತಲೂ ಹೇಳುವಂಥದ್ದು. ಯಾಕೆಂದರೆ ಇದು ಸೂರ್ಯನ ಕಿರಣಗಳಿಂದ ನಮ್ಮ ದೇಹದ ಚರ್ಮದ ಮೇಲೆ ಹೋಗಿ ಅಲ್ಲಿ ಸಿಂಥಸೈಸ್ ಆಗಿ ಉತ್ಪತ್ತಿ ಆಗುವಂತಹ ಒಂದು ವೈಟಮಿನ್ ಆಗಿರುವಂಥದ್ದು. ಇದು ಸನ್ಶೈನ್ ಅಂತಂದರೆ ಲೈಕ್ ಬಿಫೋರ್ 10 AM ಏನು ಬರುತ್ತಲ್ಲ, ಆ ಒಂದು ಸೂರ್ಯನ ಕಿರಣಗಳು ಆ ಸನ್ಶೈನ್ ರೇಸಿಂದ ಬರೋದ್ರಿಂದ ಅದನ್ನು ಸನ್ಶೈನ್ ವಿಟಮಿನ್ ಅಂತಲೂ ಹೇಳುವಂಥದ್ದು. ಇದು ಒಂದು ರೀತಿಯಾದಂಥ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್ ಅಂತ ನೋಡ್ತಾ ಹೋದರೆ ವಿಟಮಿನ್ ಎ, ಡಿ, ಇ, ಕೆ ಬರುತ್ತೆ. ಅದರಲ್ಲಿ ವೈಟಮಿನ್ ಡಿ ಒಂದು ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್, ನಮ್ಮ ಬಾಡಿಗೆ ಎಸೆನ್ಷಿಯಲ್ ಅವಶ್ಯಕ. ಯಾಕೆ ಅಂದರೆ ಇದು ನಮ್ಮ ಶರೀರದಲ್ಲಿ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಮೂಳೆಗಳ ಸ್ಟ್ರೆಂತ್ ಅಥವಾ ಬೋನ್ ಸ್ಟ್ರೆಂತ್ ಇಂಪ್ರೂವ್ ಮಾಡುವಂಥದ್ದು, ದೇಹದ ವ್ಯಾಧಿ ಕ್ಷಮತ್ವವನ್ನು ಕಾಪಾಡುವಂಥದ್ದು, ಮತ್ತು ನಮ್ಮ ಚರ್ಮ ಮತ್ತು ಕೂದಲಿಗೂ ಕೂಡ ಬಹಳ ಉಪಯೋಗಕಾರಿ ಈ ಒಂದು ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ ಆದಂತಹ ವಿಟಮಿನ್ ಡಿ. ಇದು ಹೇಗೆ ಗೊತ್ತಾಗುತ್ತೆ ಹೆಚ್ಚು ಕಮ್ಮಿ ಇದೆ ನಮ್ಮ ದೇಹದಲ್ಲಿ ಅಂತಂದರೆ, ನೀವು ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡಿದ್ರೆ ನೀವು ಮೆಷರ್ ಮಾಡ್ಕೋಬೋದು ವೈಟಮಿನ್ ಡಿ ಎಷ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ. ಇದರ ಮೂಲ ಸೋರ್ಸ್ ಎಲ್ಲಿಂದ ಬರುತ್ತೆ ಅಂದರೆ, ನಾನು ಮೊದಲೇ ಹೇಳಿದಾಗೆ ಇದು ಸನ್ ರೇಸ್ ಅಥವಾ ಸೂರ್ಯನ ಕಿರಣಗಳಿಂದ ಬರುವಂಥದ್ದು. ಸೊ ಏನಾಗುತ್ತೆ ಈ ವೈಟಮಿನ್ ಡಿ ಎಕ್ಸಸ್ ಆದರೆ ಏನಾಗುತ್ತೆ ಅಥವಾ ಕೊರತೆ ಆದರೆ ಏನಾಗುತ್ತೆ ಅಂತ ನಾವು ನೋಡಿದ್ರೆ, ವೈಟಮಿನ್ ಡಿ ಕೊರತೆ ಆದರೆ ಏನಾಗುತ್ತೆ? ಮೊದಲನೇದಾಗಿ ನಮ್ಮ ಕೂದಲುಗಳೆಲ್ಲ ಉದುರೋಗುವಂಥದ್ದು, ಆಯಾಸ ಆಗುವಂಥದ್ದು. ಮಕ್ಕಳಲ್ಲಿ ನಾವು ನೋಡ್ತೀವಿ ರಿಕೆಟ್ಸ್ ಅಂತ ಬರುತ್ತೆ, ಅಂದರೆ ಮೂಳೆಗಳೆಲ್ಲ ಬೆಂಡ್ ಆಗೋ ಥರದ್ದು ಕಾಣಿಸ್ಕೊಳ್ಳುತ್ತೆ. ಮತ್ತು ಕೀಲುಗಳಲ್ಲಿ ನಾವು ಜಾಯಿಂಟ್ ಪೇನ್ಸ್ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು, ಹೃದಯ ಬಡಿತ ಹೆಚ್ಚಾಗುವಂಥದ್ದು, ಪ್ಯಾಲ್ಪಿಟೇಷನ್ಸ್ ಆಗುವಂಥದ್ದು, ಮಾನಸಿಕ ಖಿನ್ನತೆ ಆಗುವಂಥದ್ದು, ಮಾಂಸಗಂಡಗಳಲ್ಲೆಲ್ಲ ಒಂದು ರೀತಿಯಾದಂಥ ಮಸಲ್ ಕ್ರ್ಯಾಂಪ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿ ಆಗುವಂಥದ್ದು, ಲೋ ಬ್ಯಾಕ್ ಪೇನ್ ಇರ್ಬೋದು, ಅಥವಾ ಮೂಳೆಯ ಸಾಂದ್ರತೆ ಅಂತ ಹೇಳ್ತೀವಿ, ಆಸ್ಟಿಯೋ ಪೊರೋಸಿಸ್ಸು, ಮೂಳೆಯ ಸಾಂದ್ರತೆ ಆಗುವಂಥದ್ದು, ಮತ್ತು ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ಗೂ ಕಾರಣ ಆಗುತ್ತೆ ವೈಟಮಿನ್ ಡಿ ಕೊರತೆಯಿಂದ. ಹಾಗಿದ್ರೆ ಇದು ಎಕ್ಸಸ್ ಅಥವಾ ವೈಟಮಿನ್ ಡಿ ನಮ್ಮ ಶರೀರದಲ್ಲಿ ಎಕ್ಸಸ್ ಯಾವಾಗ ಆಗುತ್ತೆ ಅಂದರೆ, ಯಾವುದಾದ್ರೂ ಕಾಯಿಲೆಗಳಿಂದ ಹೆಚ್ಚು ನಾವು ಔಷಧಿಗಳನ್ನು ಸೇವನೆ ಮಾಡಿದಾಗ, ಸಪ್ಲಿಮೆಂಟ್ಸ್ ತೊಗೊಂಡಾಗ, ಇಂಜೆಕ್ಷನ್ಸ್ ತೊಗೊಂಡಾಗ ಕೆಲವೊಂದು ಸಲ ಎಕ್ಸಸ್ ಆಗುತ್ತೆ. ಎಕ್ಸಸ್ ಆದಾಗ ಅದನ್ನು ಏನಂತ ಕರಿತೀವಿ, ಹೈಪರ್ ವಿಟಮಿನೋಸಿಸ್ ಆಗಿರ್ಬೋದು, ಹೈಪರ್ ಕ್ಯಾಲ್ಸಿಮಿಯಾ ಆಗಿರ್ಬೋದು, ಹೈಪರ್ ಕ್ಯಾಲ್ಸಿಯೂರಿಯಾ ಆಗಿರ್ಬೋದು, ಹೈಪರ್ ಫಾಸ್ಫಿಟೇಮಿಯಾ ಅಂತಲೂ ಹೇಳುವಂಥದ್ದು. ಈ ಥರದ್ದು ಒಂದು ಕರಿತಾ ಹೋಗುವಂಥದ್ದು ಎಕ್ಸಸ್ ಆದರೆ. ಕೆಲವೊಂದು ಸಲ ಏನು ಮಾಡ್ತಾರೆ, ವೈಟಮಿನ್ ಡಿ ಕೊರತೆ ಅಂದ ತಕ್ಷಣ ಕೆಲವರು ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಂಡ್ಬಿಡ್ತಾರೆ. ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಂಡಾಗ ಏನಾಗುತ್ತೆ, ಅದೊಂದು ಸಲ ಕರೆಕ್ಟಾಗಿ ಗೊತ್ತಿರಲ್ಲ, ಹಾಗೆ ಮಾಡಿದಾಗ ಎಕ್ಸಸ್ ಆಗಿ ಅದು ಟಾಕ್ಸಿಸಿಟಿಗೆ ಕಾರಣ ಆಗುತ್ತೆ. ಕ್ಯಾಲ್ಶಿಯಂ ಕಲ್ಲುಗಳು ಕಾಣಿಸ್ಕೊಳ್ಳುತ್ತೆ, ತಲೆನೋವು, ಒಂದು ರೀತಿಯಾದಂಥ ವಾಂತಿ, ಈ ಥರದ್ದೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾ ಹೋಗುವಂಥದ್ದು. ಹಾಗಾಗಿ ನಾವು ಯಾವುದೇ ರೀತಿಯಾಗಿ ವೈಟಮಿನ್ ಡಿ ಕೊರತೆ ಇದ್ದರೆ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಇದು ಈ ರೀತಿಯಾಗಿ ಆಯಿತು ಎಕ್ಸಸ್ ಅಥವಾ ಕೊರತೆ ಆದರೆ ಏನಾಯಿತು ಅಂತ ನಾನು ಹೇಳಿ. ಇನ್ನು ನೋಡ್ತಾ ಹೋದರೆ ನಮ್ಮ ಅಭ್ಯಾಸ ಅಥವಾ ನಮ್ಮ ರುಟೀನ್ ನಾವು ನೋಡ್ತಾ ಹೋದರೆ, ನಮ್ಮ ಭಾರತ ದೇಶದಲ್ಲೇ ಆಗಿರ್ಬೋದು, ಏನು ಮಾಡ್ತಾಯಿದ್ರು ಹಿಂದಿನ ಕಾಲದಿಂದನೂ ನಾವು ಮಾಡ್ಕೊತಾನೆ ಬಂದಿರುವಂಥದ್ದು ಸೂರ್ಯ ನಮಸ್ಕಾರ ಅಲ್ವಾ. ಸೂರ್ಯ ನಮಸ್ಕಾರ ಅಂತಂದರೆ ಹೆಸರಿನಲ್ಲೇ ಇದೆ, ಸೂರ್ಯ ನಮಸ್ಕಾರ ಅಂದರೆ ನಾವು ಸೂರ್ಯನ ಕಿರಣಗಳಲ್ಲಿ ಬೆಳಗಿನ ಕಿರಣಗಳಲ್ಲಿ ನಾವು ಸೂರ್ಯ ನಮಸ್ಕಾರ ಮಾಡುವಂಥದ್ದು ಇರ್ಬೋದು ಮೊದಲನೇ ಅಭ್ಯಾಸ. ಮತ್ತೊಂದು ಎಳ್ಳೆಣ್ಣೆ ಸ್ನಾನ ಅಥವಾ ಅಭ್ಯಂಗ ಅಂತಲೂ ಹೇಳ್ತಾರೆ, ಅಥವಾ ದಿನಚರ್ಯದಲ್ಲಿ ಕೂಡ ಹೇಳ್ತೀವಿ, ಬೆಳಗಿನ ಸಮಯ ಎಳ್ಳೆಣ್ಣೆ ಹಚ್ಕೊಂಡು ಸೂರ್ಯನ ಕಿರಣಗಳಲ್ಲಿ ನಿಂತ್ಕೋಬೇಕು ಅಂತಲೂ ಹೇಳುವಂಥದ್ದು. ನಮ್ಮ ಭಾರತದಲ್ಲಿ ಇದನ್ನು ನಾವು ಮಾಡ್ತಾ ಬಂದಿರುವಂಥದ್ದು. ಇನ್ನು ಚೈನಾದಲ್ಲಿ ನೋಡಿದ್ರೆ ಅಲ್ಲೇನು ಮಾಡ್ತಾರೆ, ಸನ್ ಗೇಜಿಂಗ್ ಅಂತ ಮಾಡ್ತಾರೆ. ಅರ್ಲಿ ಮಾರ್ನಿಂಗ್ ಸನ್ ರೇಸಲ್ಲಿ ಸನ್ ಗೇಜಿಂಗ್ ಅಂತ ಮಾಡ್ತಾರೆ. ಇನ್ನು ಏನ್ಷಂಟ್ ಈಜಿಪ್ಟು ಅಥವಾ ಗ್ರೀಕಲ್ಲಿ, ರೋಮನ್ಸಲ್ಲಿ, ಅರಬ್ ಫಿಸಿಷಿಯನ್ಸಲ್ಲಿ ಅವರು ಕೂಡ ಹೀಲಿಯೋಥೆರಪಿ ಅಥವಾ ಫೋಟೋಥೆರಪಿ ಅಂತ ಮಾಡ್ತಾರೆ. ಎಲ್ಲವೂ ಕೂಡ ನ್ಯಾಚುರಲ್ ಆಗಿ ಶರೀರದಲ್ಲಿ ವೈಟಮಿನ್ ಡಿ ಬರಲಿಕ್ಕೆ ಅಥವಾ ಅಬ್ಸಾರ್ಬ್ ಆಗಲಿಕ್ಕೆ ಕೆಲವೊಂದು ಅಭ್ಯಾಸಗಳನ್ನು ಮಾಡ್ತಾ ಇರೋದನ್ನು ನಾವು ನೋಡ್ಬೋದು. ಇನ್ನು ನಮ್ಮ ಆಹಾರ ಕ್ರಮಗಳಲ್ಲಿ ಹೇಗೆ ನಾವು ವೈಟಮಿನ್ ಡಿ ಇಂಪ್ರೂವ್ ಮಾಡ್ಕೋಬೋದು ಅಂತ ನೋಡಿದ್ರೆ, ನಾನು ಹೇಳಿದೆ ಫಸ್ಟ್ ಮೇನ್ ಸೋರ್ಸ್ ಬಂದು ಸೂರ್ಯನ ಕಿರಣಗಳು.
ಅದ್ರ ಜೊತೆಗೆ ಆಹಾರದಲ್ಲೂ ಕೂಡ ನಾವು ಸರಿಪಡಿಸ್ಕೊತ ಹೋಗ್ಬೋದು. ಮೊದಲನೇದಾಗಿ ವೈಲ್ಡ್ ಮಶ್ರೂಮ್ಸ್ ಅಂತ ಹೇಳ್ತೀವಿ, ಅಂದರೆ ಅಣಬೆಗಳು, ಬಿಸಿಲಿನಲ್ಲಿ ಒಣಗಿಸಿದಂತಹ ಅಣಬೆಗಳ ಸೇವನೆ. ಕೆಲವರು ಏನು ಮಾಡ್ತಾರೆ, ಕಮರ್ಷಿಯಲ್ ಆಗಿ ಮನೆಯಲ್ಲೇ ಕೆಲವೊಂದು ಅಣಬೆಗಳನ್ನು ಮಶ್ರೂಮ್ಸ್ನ ಮಾಡ್ತಾರೆ, ಅದರಿಂದ ಯಾವುದೇ ರೀತಿಯಾದಂತಹ ನಿಮಗೆ ಪ್ರಯೋಜನ ಇರಲ್ಲ. ಸನ್ ಡ್ರೈಡ್ ಮಶ್ರೂಮ್ಸ್ ನಿಮಗೆ ಬಹಳ ಉಪಯುಕ್ತ. ಒಂದು. ಎರಡನೇದು ಹಾಲಿನ ಉತ್ಪನ್ನ, ಹಾಲಿನ ಪದಾರ್ಥಗಳು, ಲೈಕ್ ಏನಿರುತ್ತೆ ಮೊಸರು, ಬೆಣ್ಣೆ, ತುಪ್ಪ, ಈ ಥರದ್ದು ಹಾಲಿನ ಉತ್ಪನ್ನಗಳ ಸೇವನೆ. ಮತ್ತು ಮೊಟ್ಟೆ ಅಂತಂದರೆ ವಿತ್ ಹೋಲ್ ಹೆಗ್, ಅದು ಎಲ್ಲೋ ಕೂಡ ಇರುವಂಥದ್ದು. ಮತ್ತು ಸೊಪ್ಪುಗಳು, ಗ್ರೀನ್ಸ್, ಲೀಫ್ ಗ್ರೀನಿ ವೆಜಿಟೇಬಲ್ಸ್ ಸೇವನೆ, ಮತ್ತು ಡ್ರೈ ಫ್ರೂಟ್ಸ್ ಸೇವನೆ, ಕಾಳುಗಳು ಮತ್ತು ಎಳ್ಳು, ಇವಿಷ್ಟು ನಮ್ಮ ಆಹಾರದಲ್ಲಿ ನಾವು ಸೇವನೆ ಮಾಡಿದ್ರೆ ನಮ್ಮ ವೈಟಮಿನ್ ಡಿ ಸಿಗುವಂಥದ್ದು ಒಂದು ರೀತಿಯಾಗಿ ಆಗುತ್ತೆ. ಇನ್ನು ಕೆಲವರಲ್ಲಿ ಪ್ರಶ್ನೆ ಮೂಡುವಂಥದ್ದು, ಈಗ ವೈಟಮಿನ್ ಡಿ ಕೊರತೆ ಅಂದ ತಕ್ಷಣ ನಾನು ಹೇಳಿದೆ ಆಹಾರ ಪದಾರ್ಥಗಳು ಕೆಲವೊಂದು ಅಂತ. ಏನು ಮಾಡ್ತಾರೆ ಅಂದರೆ, ಕಡಿಮೆ ಆದ ತಕ್ಷಣ ಹೆಚ್ಚಾಗಿ ಹಾಲಿನ ಪದಾರ್ಥಗಳ ಸೇವನೆ ಮಾಡೋದು, ಹೆಚ್ಚಾಗಿ ನಾನ್ ವೆಜ್ ಸೇವನೆ ಮಾಡಿದ್ರೆ ನನಗೆ ವೈಟಮಿನ್ ಡಿ ಬಂದುಬಿಡುತ್ತೆ ಅಂತ ಕೆಲವರು ಅಂದ್ಕೊಂಡ್ಬಿಟ್ಟಿರ್ತಾರೆ. ಹಾಗೆ ಖಂಡಿತ ಆಗೋದಿಲ್ಲ. ಏಕೆಂದರೆ ಎಷ್ಟೋ ಜನರಲ್ಲಿ ನಾನ್ ವೆಜ್ ಸೇವನೆ ಮಾಡ್ತಿರ್ತಾರೆ, ಆದರೂ ಕೂಡ ವೈಟಮಿನ್ ಡಿ ಕೊರತೆ ಇರುತ್ತೆ. ಯಾಕೆ ಅಂತಂದರೆ ಅವರಲ್ಲಿ ಸರಿಯಾಗಿ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಆಗೋದಿಲ್ಲ. ಕಾರಣ ಅವರ ಜೀರ್ಣಾಂಗ ವ್ಯವಸ್ಥೆ ಕರೆಕ್ಟಾಗಿರಲ್ಲ. ಸೊ ಅವರ ಮೆಟಬಾಲಿಸಮ್ನ ಫಸ್ಟು ಕರೆಕ್ಟ್ ಮಾಡ್ಕೋಬೇಕು. ನಾವು ಯಾವಾಗ ಸೇವನೆ ಮಾಡಿದಂತಹ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೋ ಆವಾಗ ನಮಗೆ ಈ ಒಂದು ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಕೂಡ ಚೆನ್ನಾಗಿ ಆಗುವಂಥದ್ದು. ಹಾಗಾಗಿ ಫಸ್ಟು ನಮ್ಮ ಮೆಟಬಾಲಿಸಮ್ ಕರೆಕ್ಟ್ ಮಾಡ್ಕೋಬೇಕು. ನಾನು ಹೇಳಿದೆ ಆವಾಗಲೇ, ಸೂರ್ಯನ ಕಿರಣಗಳಿಂದ ಚರ್ಮದಲ್ಲಿ ಹೋಗಿ ಸಿಂಥಸೈಸ್ ಆಗಿ ಫರ್ದರ್ ಲಿವರಲ್ಲಿ ಪ್ರೊಸೆಸ್ ಆಗುತ್ತೆ ಅಂತೆ. ಹಾಗಾಗಿ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡ್ಕೋಬೇಕು. ಅಥವಾ ಫ್ಯಾಟಿ ಲಿವರ್ ಏನಾದರೂ ಇದ್ದರೆ ಅದನ್ನು ಫಸ್ಟು ಕರೆಕ್ಷನ್ ಮಾಡಿಕೊಂಡು ತದನಂತರ ಏನಾದರೂ ಕೊರತೆ ಕಂಡು ಬಂದರೆ ನೀವು ಸಪ್ಲಿಮೆಂಟ್ಸು ಮತ್ತೊಂದಕ್ಕೆ ಮೊರೆ ಹೋಗ್ಬೋದು ಅಲ್ವಾ. ಸೊ ಆ ಥರದ್ದು ಏಕೆಂದರೆ ಕೆಲವೊಂದು ಸಲ ನೀವು ಸಪ್ಲಿಮೆಂಟ್ಸ್ ತೊಗೊಂಡ್ರು ಮತ್ತೆ ಅದು ಸ್ಟಾಪ್ ಮಾಡಿದ್ರೆ ಡಿಫಿಷಿಯನ್ಸಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ರೂಟ್ ಕಾಸ್ ಏನಿದೆ ಅದನ್ನು ಸಾಲ್ವ್ ಮಾಡಬೇಕು. ದಟ್ ಈಸ್ ಯುವರ್ ಮೆಟಬಾಲಿಸಮ್ ಶುಡ್ ಬಿ ಕರೆಕ್ಟೆಡ್. ಮತ್ತು ಕೆಲವೊಂದು ಕಾರಣಗಳಿಂದಲೂ ಈ ಒಂದು ಕೊರತೆ ಕಾಣಿಸ್ಕೊಳ್ಳುತ್ತೆ. ಏನು ಮಾಡ್ತಾರೆ, ಕೆಲವರು ಸನ್ಸ್ಕ್ರೀನ್ ಲೋಷನ್ ಹೆಚ್ಚಾಗಿ ಬಳಕೆ ಮಾಡ್ತಾ ಬರ್ತಾರೆ. ಈ ಥರ ಸನ್ಸ್ಕ್ರೀನ್ ಲೋಷನ್ ಹಚ್ತಾ ಬಂದರೆ ನಿಮಗೆ ಕೊರತೆ ಆಗುತ್ತೆ. ಮತ್ತು ಕೆಲವೊಂದು ಸಲ ಅದು ಕ್ಯಾನ್ಸರ್ಗೆ ಕೂಡ ಕಾರಣ ಆಗುತ್ತೆ ಅಂತ ಹೇಳುವಂಥದ್ದು ಒಂದು. ಮತ್ತೊಂದು, ಅತಿಯಾದ ತೂಕ, ಒಬೆಸಿಟಿ ಇದ್ದವರಲ್ಲೂ ಕೂಡ ನಾವು ನೋಡ್ಬೋದು. ಮತ್ತು ಹೆಚ್ಚು ಆಲ್ಕೋಹಾಲು, ಮದ್ಯಪಾನ ಸೇವನೆ, ಸ್ಮೋಕಿಂಗ್ ಮಾಡೋರಲ್ಲೂ ನಾವು ನೋಡ್ತೀವಿ. ಮತ್ತು ಕ್ರೋನಿಕ್ ಏಲ್ಮೆಂಟ್ಸ್ ಏನಾದರೂ ಇದ್ದರೆ, ದೀರ್ಘಕಾಲದ ಕಾಯಿಲೆಗಳೇನಾದರೂ ಇದ್ದರೆ ಕೂಡ ಅವರಲ್ಲೂ ಈ ಒಂದು ವೈಟಮಿನ್ ಡಿ ಕೊರತೆಯನ್ನು ನಾವು ನೋಡ್ತಾ ಬರಬಹುದು. ಇನ್ನು ಎಷ್ಟು ನಾರ್ಮಲ್ ಲೆವೆಲ್ಸಲ್ಲಿರುತ್ತೆ ಈ ವೈಟಮಿನ್ ಡಿ ನಾವು ಬ್ಲಡ್ ಟೆಸ್ಟ್ ಮಾಡಿದಾಗ ಅಂತ ನೋಡ್ತಾ ಹೋದರೆ, ಒಂದು ನಾರ್ಮಲ್ ಅಥವಾ ಸಫಿಷಿಯೆಂಟ್ ಲೆವೆಲ್ ಅಂತ ಏನು ಹೇಳ್ತೀವಲ್ಲ, ಅದು ಆಲ್ಮೋಸ್ಟ್ ಒಂದು 30 to 100 ನ್ಯಾನೋಗ್ರಾಮ್ ಪರ್ ಮಿಲಿಲೀಟರ್ ಆಗಿರಬೇಕು ಒಂದು. ಇಲ್ಲ ಅದು ಡಿಫಿಷಿಯನ್ಸಿ ಇದೆ ಲೆಸ್ ದ್ಯಾನ್ 10 mg/ml ಇರುವಂಥದ್ದು. ಮತ್ತು ಇನ್ಸಫಿಷಿಯನ್ಸಿ ಅಂದರೆ 10 to 30. ಟಾಕ್ಸಿಸಿಟಿ ಅಂತ ಬಂದರೆ ಮೋರ್ ದೆನ್ 100. ಅಂದರೆ ಇದು ಕೆಲವೊಂದು ಸಲ ಸೆಲ್ಫ್ ಮೆಡಿಕೇಷನ್ಸಿಂದ ಆಗಿರ್ಬೋದು, ಕಾಯಿಲೆಗಳಿಂದ ಆಗಿರ್ಬೋದು, ಟಾಕ್ಸಿಸಿಟಿ ಮೋರ್ ದೆನ್ 100 ಬಂದುಬಿಟ್ಟಿರುತ್ತೆ. ಅಂಥವ್ರು ಫರ್ದರ್ ಇನ್ವೆಸ್ಟಿಗೇಷನ್, ಫರ್ದರ್ ಟೆಸ್ಟ್ಗಳನ್ನ ಮಾಡಿಸ್ಕೋಬೇಕಾಗತ್ತೆ. ಸೊ ಇವಿಷ್ಟು ನಾವು ವೈಟಮಿನ್ ಡಿ ಬಗ್ಗೆ ತಿಳ್ಕೊತಾ ಹೋದ್ವಿ. ಇದರ ಕೊರತೆ ಆದರೆ ಏನಾಗುತ್ತೆ, ಎಕ್ಸಸ್ ಆಗಿ ವೈಟಮಿನ್ ಡಿ ಆದರೆ ಏನಾಗುತ್ತೆ ಅಂತ ತಿಳ್ಕೊಂಡ್ವಿ. ಯಾವೆಲ್ಲ ಆಹಾರ ಪದಾರ್ಥಗಳ ಸೇವನೆ ಮಾಡಿದ್ರೆ ನಮಗೆ ಉಪಯುಕ್ತ, ನಮ್ಮ ಜೀರ್ಣಕ್ರಿಯೆ ಹೇಗೆ ಸುಸ್ಥಿತಿಯಲ್ಲಿ ಇಟ್ಕೋಬೇಕು, ಈ ಒಂದು ಅಬ್ಸಾರ್ಪ್ಷನ್ ಆಗಬೇಕು ಅಂದರೆ ಲಿವರ್ ಚೆನ್ನಾಗಿ ಇಟ್ಕೋಬೇಕು, ಇವೆಲ್ಲವೂ ನಾವು ಒಂದು ಸಂಪೂರ್ಣವಾಗಿ ಫಾಲೋ ಮಾಡಿದ್ರೆ ಮಾತ್ರ ನಮ್ಮ ಶರೀರದಲ್ಲಿ ಈ ಒಂದು ವೈಟಮಿನ್ ಡಿ ಕೊರತೆ ಕಾಣಿಸ್ಕೊಳ್ಳೋದಿಲ್ಲ. ನೀವೆಲ್ಲರೂ ಇದನ್ನು ಸರಿಯಾಗಿ ಅರ್ಥಕೊಂಡು ಈ ಒಂದು ಸಂಚಿಕೆ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ವೀಕ್ಷಕರೇ. ನಮಸ್ಕಾರ.